ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ನಾವು ಚೆನ್ನಾಗಿದ್ದೀವಿ. ಶನಿವಾರ ದಿನದ್ದು ವಿಡಿಯೋ ಇದು. ಒಂದೆರಡು ಕ್ಲಿಪ್ ತೊಗೊಂಡಿದ್ದೆ. ಸಾಯಂಕಾಲ 5 ಗಂಟೆ ಆಗಿತ್ತು. ಆವಾಗ ಮೋಡ ಆಗಿತ್ತು ಹೊರಗಡೆ. ಮಳೆ ಬರೋ ಥರ ಇದೆಯಲ್ಲ ಅಂತೇಳಿ ಒಂಥರ ಖುಷಿ ಆಗ್ತಾಯಿತ್ತು. ಸಣ್ಣ ಸಣ್ಣದಾಗಿ ಹನಿ ಕೂಡ ಬಿತ್ತು. ಹಾಗೆ ಒಂದು ಸಣ್ಣ ಕ್ಲಿಪ್ನ ತೊಗೊಂಡು ತನುನ 6 ಗಂಟೆಗೆ ಹೋಗಿ ಟ್ಯೂಷನಿಗೆ ಬಿಟ್ಟಿದ್ದಾಗಿತ್ತು. 7:30 ಅಷ್ಟೊತ್ತಿಗೆ ಚೆನ್ನಾಗಿ ಮಳೆ ಬರ್ತಾ ಇದೆ. ತನುನ ಟ್ಯೂಷನಿಂದ ಪಿಕ್ ಮಾಡಿಕೊಂಡು ಸುಮ್ಮನೆ ಹಾಗೆ ನಾನು, ನನ್ನ ಹಸ್ಬೆಂಡು, ತನು 3 ಜನ ಹಂಗೆ ಒಂದು ರೌಂಡ್ ಇಸ್ರೋ ಲೇಔಟ್ ಕಡೆ ಹೋದ್ವಿ. ಅಲ್ಲೇ ಒಂದು ಹೋಟೆಲ್ ಇದೆ, ಅಲ್ಲಿ ಒಂದು ಹಾಫ್ ಕಾಫಿ ಕುಡಿದ್ವಿ. ಮಳೇಲಿ ನನಗೆ ಹೊರಗಡೆ ಕಾಫಿ ಕುಡಿಯೋದಂದರೆ ಸಖತ್ ಇಷ್ಟ ಆಗುತ್ತೆ. ಕಾಫಿ ಕುಡ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮತ್ತು ನಾನು ಭಾನುವಾರ ಯಾವುದೇ ವಿಡಿಯೋನ ಮಾಡಲಿಲ್ಲ. ಮಳೆ ಬಂತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಒಂದೆರಡು ಕ್ಲಿಪ್ನ ತೊಗೊಂಡಿದ್ದೆ. ಶನಿವಾರ ಯಾವುದೇ ವಿಡಿಯೋ ಮಾಡಲಿಲ್ಲ, ಮತ್ತು ಭಾನುವಾರ ಕೂಡ ಯಾವುದೇ ವಿಡಿಯೋ ಮಾಡಲಿಲ್ಲ. ಮಳೆದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಇದು ಸೋಮವಾರದ ದಿನದ ವ್ಲಾಗು. ಸೋಮವಾರ ಬೆಳಗ್ಗೆಯಿಂದನೇ ಮನೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ಕ್ಲೀನಿಂಗ್ ಕೆಲಸನ. ಹಬ್ಬ ಬೇರೆ ಬಂತಲ್ವ, ಇನ್ನೇನೊಂದು 7 ದಿವಸ ಇದೆ ಹಬ್ಬಕ್ಕೆ, 6-7 ದಿವಸ. ಅಷ್ಟರಲ್ಲೆಲ್ಲ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಬೇಕು ಅಂತೇಳಿ ಈ ಸಲ ನೀಟಾಗಿ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಪ್ರತಿಯೊಂದನ್ನು ಕೂಡ ವಾಶ್ ಮಾಡಿ ಚೆನ್ನಾಗಿಟ್ಕೊಂಡು ತುಂಬ ದಿವಸ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಾನು ಮನೇನ ಡೀಪ್ ಕ್ಲೀನ್ ಮಾಡಿ. ಯಾಕೆ ಅಂದರೆ ನನಗೆ ಆಗ್ತಾನೆ ಇರಲಿಲ್ಲ ಈ ನಡುವೆ. ಸ್ವಲ್ಪ ನಾನು ವೀಡಿಯೋಸ್ ಕೂಡ ಕಡಿಮೆ ಮಾಡಿದ್ದೆ, ನಿಮ್ಗೆ ಗೊತ್ತಿದೆ. ಇನ್ನು ಊರಿಗೆ ಹೋಗೋದು ಬರೋದು ನನಗೆ ಬೇರೆ ಅಷ್ಟೊಂದು ಆಗಲಿಲ್ಲ. ಹುಷಾರಿಲ್ದಂಗೆ ಆಯಿತು ಅದ್ರ ಮಧ್ಯದಲ್ಲಿ. ತುಂಬ ಹುಷಾರಿಲ್ದಂಗೆ ಆಯಿತು ನನಗೆ ಲೈಫಲ್ಲಿ ಫಸ್ಟ್ ಟೈಮು ಆ ಥರ ಆಗಿದ್ದು. ಹಂಗಾಗಿ ಅದೆಲ್ಲ ಒಂಥರ ನನಗೆ ಯಾವುದ್ರಲ್ಲೂ ಆಸಕ್ತಿ ಇರಲಿಲ್ಲ. ಮನೆ ಕೆಲಸದಲ್ಲಾಗಲಿ ಯಾವುದ್ರಲ್ಲೂ ಆಸಕ್ತಿ ಇರಲಿಲ್ಲ. ನಿಜ ಹೇಳಬೇಕು, ಸತ್ಯ ಹೇಳಬೇಕು ಅಂತಂದರೆ ಮ್ಯಾಕ್ಸಿಮಮ್ ಒಂದು 50% ಕೆಲಸ ನಮ್ಮ ಮನೇಲಿ ನನ್ನ ಹಸ್ಬೆಂಡೇ ಮಾಡ್ತಾಯಿದ್ದಿದ್ದು. ಅಂದರೆ ಅಡುಗೆ ಮನೆ ಕೆಲಸ, ಪಾತ್ರೆ ತೊಳ್ಕೊಡೋದಾಗಿರ್ಬೋದು, ತಿಂಡಿ ಮಾಡಿಕೊಡೋದು, ಸಾಂಬಾರು ಏನಾದ್ರು ಮಾಡಿಕೊಡೋದು, ಈ ರೀತಿ. ಅವ್ರು ಬಂದಾಗ ಮನೆಗೆ ಬಂದರು, ಅವ್ರು ಹೊರ್ಗಡೆನೂ ಮಾಡ್ಕೊಂಬಂದು ಮನೆಗೆ ಬಂದು ನನಗೇನೆಲ್ಲ ಆಗುತ್ತೋ ಅದನ್ನೆಲ್ಲ ಸಹಾಯ ಮಾಡಿದರು. ಬಟ್ ಅವ್ರ ಕೈಲೇ ಮಾಡಿಸಿದ್ರೆ ನನಗೂ ಮನಸ್ಸು ಒಪ್ಪೋದಿಲ್ಲ. ಇವಾಗೆಲ್ಲ ನಾನು ಚೆನ್ನಾಗಿ ಆರೋಗ್ಯವಾಗಿದ್ದೀನಿ ದೇವ್ರ ದಯೆಯಿಂದ. ಹಂಗಾಗಿ ನಾನೇ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ಫಸ್ಟು ಮನೇನ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂದರೆ ಒಂದು ಚೂರು ಧೂಳು ಇರಬಾರ್ದು. ಪಾತ್ರೆ ಎಲ್ಲ ಸ್ವಲ್ಪ ಅಂಟಂಟು ಥರ ಆಗಿಬಿಟ್ಟಿದೆ. ಎಲ್ಲ ಪಾತ್ರೆಗಳನ್ನು ತೊಳೆದ್ಬಿಟ್ಟು ಎತ್ತಿಟ್ಬಿಡೋಣ, ಸ್ವಲ್ಪ ಬೇಕಾದ್ದು ಇಟ್ಕೊಂಡು ಬೇಡದಿಲ್ದಿದ್ದು ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. 11:30 ಆಗಿತ್ತು. ನನ್ನ ಹಸ್ಬೆಂಡು ಮನೆಗೆ ಬಂದರು. ಮತ್ತು ಮನೆಗೆ ಬಂದವರು ಸ್ವಲ್ಪ ಹಶ್ವಾಗ್ತಾಯಿದೆ ಅಂತೇಳಿ ಬಂದರು. ಬೆಳಗ್ಗೆ ಫ್ರೈಡ್ ರೈಸ್ ಸ್ವಲ್ಪನೇ ತಿಂದೋಗಿದ್ರು. ತನ್ನನ್ನು ಸ್ಕೂಲಿಗೆ ಬಿಡೋದಕ್ಕೆ ಟೈಮ್ ಆಗುತ್ತೆ ಅಂತೇಳಿ. ಹಂಗಾಗಿ ಸೊಪ್ಪು ಸಾಂಬಾರು ಇತ್ತು, ರೈಸು ಕೂಡ ಇತ್ತು. ರೈಸು ಸೊಪ್ಪು ಸಾಂಬಾರು ಹಾಕ್ಕೊಂಡು ಅವರೇನೆ ತಿಂದರು. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ನಲ್ವ, ಹಾಗಾಗಿ ಏನು ಬೇಕಾದ್ರೂ ತಿನ್ನು. ಅವಳಿಗೆ ಫ್ರೈಡ್ ರೈಸ್ ಅಂದ್ರೆ ಇಷ್ಟ, ಅವಳಿಗೆ ಇರಲಿಲ್ಲ. ಟೀ ಹಚ್ಚು, ಬಿಸಿ ಮಾಡ್ಕೊಂಡು ಹೆಂಗೆ ಮನೆ ಯಾವ ಗ್ಯಾಪ್ ಅಂತ ಸೊಳ್ಳೆ ಕಚ್ಚೋಗುತ್ತೆ ಗೊತ್ತಿಲ್ಲ ಕಣ್ಮನೆ. ಸಣ್ಣ ಸೊಳ್ಳೆ ಕಣ್ಣಿಗೆ ಕಾಣಲ್ಲ, ಆಲೋಟ್ ಹಾಕಿದ್ರು ಬರುತ್ತದೆ. ಗೊತ್ತಿಲ್ಲ ಮನೆ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ನಂಗೆ ಯಾಕೆ ಹಚ್ತಾ ಇದೆ ಅಂತ. ನಂಗೆ ಮುಂಚೆ ಒಂದು ಸೊಳ್ಳೆ ಹಚ್ತಾ ಇರ್ಲಿಲ್ಲ. ಬೆಳಗ್ಗೆ ಓದ್ತೈತಲ್ಲ, ಇನ್ನು ಎಕ್ಸಾಮ್ ಕೊಟ್ಟವರ ಇಲ್ಲ ಕಣ್ಮನೆ, ಟೆಸ್ಟ್ ಕೊಡ್ತಾವ್ರೆ. ಹೌದಾ? ಟೆಸ್ಟ್ ಕೊಡ್ತಾವ್ರೆ, ಅದಕ್ಕೆ ಪಾಪ ಕಷ್ಟಪಟ್ಟು ಓದ್ಕೊತಾವಳೆ, ಟೈಮ್ ಸಾಲ್ತಿಲ್ಲ. ದೋಸೆ ಹಾಕಿದ್ದೀನಿ ಇವತ್ತು. ಒಟ್ಟ ಉದ್ದಿನ ಬೇಳೆ ಇದನ್ನ ಹಾಕಿದ್ದೀನಿ, ಬೇರೆ ಏನೇನು ಕಾಣಕ್ಕಿಲ್ಲ. ನೋಡೋಣ, ಇಡ್ಲಿನ ದೋಸೆನ ಎರಡರಲ್ಲಿ ಯಾವ್ದಾರು ಒಂದು ಮಾಡೋದು. ಅಷ್ಟು ಮಿಷಿನಿಗೆ ಬಟ್ಟೆ ಹಾಕಿ
ಬಾಯಿ ಕಡೆಗೆ ಬಂದು ಕುತ್ಕ ಅಲ್ಲಿ ಇದಾಕದ್ ಕಾಣಲ್ಲ ಮಿಷಿನ್. ಹ್ಞೂ ಅಡುಗೆ ಮನೆ ಕೆಳಗೆ ಸೆಲ್ಫ್ ಇದ್ದಲ್ಲ ಅದಿರೋದು ಬೇಕಾಗಿದ್ದು ಬೆಳೆದಿರೋ ಸ್ವಲ್ಪ ಡಿವೈಡ್ ಮಾಡಿ ಮೇಲೆ ಹಾಕ್ಬಿಡೋಣ ಅಂತ. ಅಲ್ಲಿ ಯಾಕೋ ಇಕ್ಕಟ್ಟು ತುಂಬಾ ಅನ್ಸುತ್ತೆ ಅಡುಗೆ ಮನೆ. ಇಕ್ಕಟ್ಟಲ್ಲ, ನೀಟಾಗಿ ಸ್ವಲ್ಪ ಜೋಡಿಸ್ಕೋಬೇಕು. ಮನೆ ರಾತ್ರಿ ಒಂದು ಕಾಲು ನೋವು ಕಣಣ, ಏನು ನೋವು ಮನೆ ಅದಂತೂ. ಗೊತ್ತಾಯ್ತು ಕಾಲು ನೋವು ಜಾಸ್ತಿ. ನೀನು ಡೈಲಿ ಬೆಳಗ್ಗೆನೆ ಬೇಗ ಎದ್ದು ಒಂದಷ್ಟು ದೂರ ನಡೆದಾಡು. ಸರಿ ಹೋಗೋದಿಲ್ಲ ಇಲ್ಲಾಂದ್ರೆ ನೋಡಿ ಹಿಂಗೆ ಕುತ್ಕೊಂಡ್ರೆ ಕಾಲ್ಗಿಲ್ಲ ಅಂದ್ರೆ ಕೊಳಗಿಡಿಸ್ಕೊಂಡು ಅವನ್ನ ಪ್ರಕಾಶನ ಇಲ್ಲ ಮೇಲೆ ಪ್ರಕಾಶನ ಅವ್ನಿಗೆ ಹಂಗೆ ಆಗಿರೋದು ಫುಲ್ ಕಾಲ್ ಕರ್ಬಿಟ್ಟಾಗ್ಬಿಟ್ರೆ ಎರಡು ಕಾಲಿಗೆ ತೆಗಿಬೇಕು. ಇಲ್ಲಾಂದ್ರೆ ಆಪರೇಷನ್ ಮಾಡಿಸ್ಕೊಂಡು ಹೋದ್ರೆ ಅದ್ರ 20 ಲಕ್ಷ ಆಗುತ್ತಂತ ಅದಕ್ಕೆ ರಕ್ತ ಚೇಂಜ್ ಮಾಡಕ್ಕೆ. ಪಾಪ ಎಲ್ಲ ಹತ್ರ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡಾಕಿ ಅಂತ ಬೇಡ್ಕೊಂತವ್ನೆ. ಅವ್ನ ಟೀಮಲ್ಲಿ ಇದ್ರಲ್ಲ ಕಾಮಿಡಿ ಮಾಡೋರು ಎಲ್ಲರೂ ಕೇಳ್ತಾ ಇದ್ರು ದುಡ್ಡಾಕಿ ಪ್ರಕಾಶಿಗೆ ಹಿಂಗಾಗೈತೆ ಅಂತ. ಫುಲ್ಲು ಕಾಲು ಕರ್ಬಿಟ್ಟಾಗ್ಬಿಟ್ಟವನೆ. ಮನೆ ಎಲ್ಲರಿಗೂ ಆಯ್ತಾ ಇದೆ ಕಣೆ ಇತ್ತೀಚೆಗೆ. ಕಾಲು ಓಡಾಡೋಲ್ಲ ಮನೆ, ಅವಾಗ ನಂಗೆ ಹಾರ್ಡ್ ವರ್ಕ್ ಮಾಡೋಲ್ಲ ಮನೆ, ಕುಂತಿ ಚಂದ್ರ ಕುತ್ಕೋತಾರೆ, ಆಕ್ಟಿವ್ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಕಾಲು ಕೆಟ್ಟೋಗ್ತಾರೆ ಅದಕ್ಕೆ ರಕ್ತ. ಅದಕ್ಕೆ ಯಾವುದು ಈಸಿಯಾಗಿ ಸಿಗಬಾರ್ದು ನೋಡಿ. ಈಸಿಯಾಗಿ ಸಿಕ್ಕರೆ ಮನುಷ್ಯನ ಜೀವನ ಹಿಂಗಾದ್ರು ಕಷ್ಟಪಡಬೇಕು, ದುಡ್ಡು ತಿನ್ಬೇಕು. ಕೆಲವು ಜನ ಎಲ್ಲ ಈಸಿಯಾಗಿ ದುಡ್ಡು ಮಾಡಕ್ಕೆ ನೋಡ್ತಾರಲ್ಲ, ಮೈ ಬಗ್ಸಿರ್ತಾನೆ. ಇವತ್ತು ವಿಡಿಯೋ ಮಾಡೋದೈತೆ, ಸತಿ ಇವಾಗ ಎಷ್ಟಾಗ್ತೈತೆ ಅಷ್ಟು ಮಾಡ್ತೀನಿ, ಒಂದೇ ಸತಿ ಮಾಡೋಕ್ಕಲ್ಲ. ಅಡುಗೆ ಮನೆಯಿಂದ ಒಂಚೂರು ಕ್ಲೀನ್ ಮಾಡ್ಕೊಬಂದು ಎಲ್ಲ ವಾಶಿಗೆ ಹಾಕಿ ಅವ್ರು ಕೆಳಗೆ ಒಂಚೂರು ಕ್ಲೀನ್ ಮಾಡಿ ಅವ್ರಿಗೆ ಸ್ವಲ್ಪ ಜಿರ್ಲೆ ಔಷಧಿ ಎಲ್ಲ ಇಟ್ಬಿಟ್ಟು ನನಗೆ ಈ ಜಿರ್ಲೆ ಕಟ್ಟ ತಡೆಯೋಕ್ಕಾಗ್ತಿಲ್ಲ ನನಗೆ. ನನ್ನ ಹಸ್ಬೆಂಡಿಗೆ ವಿಪರೀತ ಕಾಲು ನೋವು, ಸುಮಾರು ಒಂದು 2 ವರ್ಷನೇ ಆಯಿತು. ನನಗೂ ಕಾಲು ನೋವು, ಅವ್ರಿಗೂ ಕಾಲು ನೋವು. ಅವ್ರಿಗೆ ಎಡಗಾಲು ನೋವು, ನನಗೆ ಬಲಗಾಲು ನೋವು. ಟ್ರೀಟ್ಮೆಂಟ್ ತೊಗೊಂಡು ಹಾಸ್ಪಿಟಲಿಗೆ ದುಡ್ಡು ಹಾಕಿ ಸಾಕಾಗೋಯ್ತು. ನಂದು ಹಂಗೆ ಹೆಂಗೋ ಸುಧಾರಿಸ್ಕೊಂಡೆ. ನನ್ನ ಹಸ್ಬೆಂಡದ್ದು ಮಾತ್ರ ಕಾಲು ನೋವು ಹೋಗ್ತಾ ಇಲ್ಲ. ಅದೇ ಒಂಥರ ನನಗೆ ಟೆನ್ಷನ್ ಆಗಿಬಿಟ್ಟಿದೆ ನಿಜವಾಗ್ಲೂ. ಇಡೀ ರಾತ್ರಿ ನೆನ್ನೆ ನಿದ್ದೆ ಮಾಡಲಿಲ್ಲ. ನಾನು ಎಲ್ಲ ತಿಕ್ಕಿ ಎಲ್ಲ ಮಾಡಿ ಕಾಲಿಗೆಲ್ಲ ದೃಷ್ಟಿ ತೆಗೆದು ಏನೇನೋ ಮಾಡಿದೆ, ಬಟ್ ಅದು ನೋ ಯೂಸ್ ಅಂತಲೇ ಹೇಳ್ಬೋದು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂದರು. ಜಾಸ್ತಿ ಗಾಡಿ ಮೇಲೆ ಕೂರೋಕ್ಕೂ ಆಗ್ತಾಯಿಲ್ಲ, ಜಾಸ್ತಿ ಗಾಡಿಗೂ ಹೋಗ್ತಾ ಇಲ್ಲ ಈ ನಡುವೆ ನಿಜ ಹೇಳ್ಬೇಕಂದ್ರೆ. ಸ್ವಲ್ಪ ಹಂಗೆ ಅಲ್ಲಲ್ಲೇ ಬಾಡಿಗೆ ಹೊಡ್ಕೊಳ್ಳೋದು, ಮನೆಗೆ ಬರೋದು, ಆ ಥರ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು. ನನಗೆ ಒಂಥರ ಸಖತ್ತು ಫೀಲ್ ಆಗ್ತಾಯಿದೆ ಅವ್ರ ಕಾಲು ನೋವು ಅನುಭವಿಸೋದು ನೋಡಿದ್ರೆ. ಕೆಂಪೇಗೌಡಗೂ ತೋರಿಸಿದ್ದಾಯಿತು, ಲಾಸ್ಟ್ ಒಂದು 3 ಡೇಸ್ ಬ್ಯಾಕು ಇಲ್ಲೊಂದು ಕ್ಲಿನಿಕ್ಕಿಗೂ ತೋರಿಸಿದ್ವಿ, ಆದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಎಲ್ಲ ಕಡೆ 1 by 1 ಕ್ಲೀನ್ ಮಾಡ್ಕೊಳ್ಳೋಣ. ಅಲ್ಲಿ ವಿವೋ ಶೋರೂಮ್ ಕೊಟ್ಟರೆ ಅವ್ರು ತಿರ್ಗಾ ಹೊಸದಾಗಿ ಮಾಡ್ಕೊಡ್ತಾರೆ ಅಪ್ಡೇಟ್ ಮಾಡಿ. ನಿಂಗೆ ಬೇಕಾ ಟೀ ಬೇಕಾ? ಸ್ವಲ್ಪ ಆಲ್ರೆಡಿ ರೇಷನ್ ಎಲ್ಲ ತೆಗ್ದು ಡಬ್ಬಗಳಿಂದ ಖಾಲಿ ಮಾಡಿ, ಅಂದರೆ ಬೌಲ್ಗಳಿಗೆಲ್ಲ ಹಾಕಿ ಇಟ್ಕೊಂಡು, ಆಲ್ರೆಡಿ ಗಾಜಿನ ಬಾಟ್ಲುಗಳೆಲ್ಲ ಇದಾವಲ್ವ, ಅದನ್ನೆಲ್ಲ ಸ್ವಲ್ಪ ಹುಷಾರಾಗಿ ತೊಳಿಬೇಕು. ಹಂಗಾಗಿ ಅದನ್ನೆಲ್ಲ ತೊಳೆದ್ಬಿಟ್ಟಿದ್ದೀನಿ ಆಲ್ರೆಡಿ. ಇನ್ನು ಸ್ವಲ್ಪ ಪಾತ್ರೆಗಳು, ಮೇಲಿರೋ ಪಾತ್ರೆಗಳು ಅದನ್ನೆಲ್ಲ ತೆಗೆದು ತೊಳೆದು ಮತ್ತು ಅದನ್ನೆಲ್ಲ ಚೀಲಕ್ಕೆ ಹಾಕಿ ಯಾವುದನ್ನು ಇಟ್ಕೊಳ್ಳಲ್ಲ. ಎಷ್ಟು ಬೇಕು ಅಷ್ಟು ಕಡಿಮೆ ಪಾತ್ರೆಗಳನ್ನು ಇಟ್ಕೊಂಡು, ಎಲ್ಲ ಕಡಿಮೆ ಇಟ್ಕೊಂಡು ಎಷ್ಟು ಬೇಕಷ್ಟು. ನಮ್ಮ ಮನೆಗೇನು ಜಾಸ್ತಿ ಜನ ಯಾರು ಬರೋಲ್ಲ, ಬಂದರೆ ಎಷ್ಟು ಅಂದ್ರೆ 4 ಜನ ಬರ್ಬೋದು, 5 ಜನ ಬರ್ಬೋದು ಅಷ್ಟೇ. ಅದಕ್ಕೆ ಮೇಲೆ ಇನ್ಯಾರು ಬರ್ತಾರ ಅಂತೇಳಿ ನಾನು ಎಲ್ಲದನ್ನು ಎತ್ತಿಟ್ಬಿಡೋಣ, ಸುಮ್ಮನೆ ಏನಕ್ಕೆ ಎಲ್ಲ ತುಂಬ್ಕೊಳ್ಳೋಣ. ಆವಾಗವಾಗ ಧೂಳಾಗುತ್ತೆ, ಗಲೀಜಾಗುತ್ತೆ, ಮತ್ತು ಅಂಟ್ಕೊಂಡಂಗಾಗುತ್ತೆ. ಅದನ್ನು ತೆಗೆಯೋದು ತೊಳೆಯೋದು ಜೋಡಿಸೋದು ಸುಮ್ಮನೆ ಟೈಮ್ ವೇಸ್ಟು ಅನಿಸುತ್ತೆ ನಿಜ ಹೇಳ್ಬೇಕಂದ್ರೆ. ಈ ಪಾತ್ರೆಗಳು ಇವು ಎಲ್ಲ ವೇಸ್ಟು ಅನಿಸುತ್ತೆ ನನಗೆ ಒಂದೊಂದು ಸತಿ. ಅಷ್ಟಕ್ಕೊಂದು ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಅವಾಗೆಲ್ಲ ಆಸೆಗೆ.
ಇವಾಗ ಯಾರಪ್ಪ ಇದನ್ನೆಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಇಷ್ಟೆಲ್ಲ ಏನಕ್ಕೆ ಬೇಕು ಇರೋ 3 ಜನಕ್ಕೆ ಅಂತ ಅನಿಸುತ್ತೆ. ಯಾರು ಜಾಸ್ತಿ ಜನ ಇಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ಊರ ಕಡೆ ಆದರೆ ಅದು ಇದು ಹಬ್ಬ ಇರ್ತವೆ, ಫಂಕ್ಷನ್ ಇರ್ತವೆ. ಇಲ್ಲಿ ಯಾರು ಬರ್ತಾರೆ? ನಾವೇ 3 ಜನ. ನಾವು 3 ಜನಕ್ಕೆ ಏನಕ್ಕೆ ಅಂದ್ಕೊಂಡು ಈ ಸತಿ ಮಾತ್ರ ಎಲ್ಲ ಪಾತ್ರೆಗಳನ್ನು ತೊಳೆದು ಎಲ್ಲ ನೀಟಾಗಿ ಚೀಲಕ್ಕೆ ಹಾಕಿ ಮೇಲೆ ಎತ್ತಿಟ್ಬಿಡೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಎತ್ತಿಟ್ಬಿಟ್ಟು ಎಷ್ಟು ಬೇಕಷ್ಟು ಅವಾಗ ಅಡುಗೆ ಮನೆ ಕೂಡ ಫ್ರೀ ಆಗುತ್ತೆ, ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಅಂದರೆ ಎಲ್ಲ ಅಲ್ಲಲ್ಲೇ ಇತ್ತು ಅಂತ ಹೇಳಿದ್ರೆ ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರಲ್ಲ, ಹಂಗೆ ಅನಿಸುತ್ತೆ. ಹಾಗೇ ನನ್ನ ಹಸ್ಬೆಂಡಿಗೂ ಟೀ ಕೊಟ್ಟೆ. ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಏನೇನಾದರೂ ಮಾತಾಡ್ತಾ ಇರ್ತೀವಿ ಅವಾಗವಾಗ. ಒಟ್ಟಾರೆ ತುಂಬ ಮಾತಾಡ್ತಾನೇ ಇರ್ತೀವಿ. ಏನಾದರೂ ಒಂದೊಂದು ಟಾಪಿಕ್ ಮಾತಾಡ್ತಾ ಇರ್ತೀವಿ. ಇಲ್ಲ ಒಂದು ಫೇಸ್ಬುಕ್ಕಲ್ಲಿ ಅದು ನೋಡಿದೆ ಇದು ನೋಡಿದೆ ಹಂಗಿತೆ ಹಿಂಗಿತೆ ಅಂತ ಅದಕ್ಕೇನಾದರೂ ಒಂದು ಟಾಪಿಕ್ ತೆಗಿತಾರೆ. ನಾನು ಅಷ್ಟೇ ಅದು ಇದು ಅಂತೇಳಿ ಅದಾದರೂ ಏನಾದರೂ ಒಂದು ಟಾಪಿಕ್ ತೆಗಿತೀನಿ. ವಿಪರೀತ ಮಾತಾಡ್ತೀವಿ. ಒಂದೊಂದು ಸತಿ ನಾನೇ ಅಂದ್ಕೋತೀನಿ ಏನು ಇಷ್ಟಕ್ಕೊಂದು ಮಾತಾಡ್ತೀವಿ ಗಂಟೆಗಟ್ಟಲೆ ಅಂತ ಅನಿಸುತ್ತೆ. ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ತೀನಿ. ನನಗೆ ಯಾರು ಜಾಸ್ತಿ ಫ್ರೆಂಡ್ಸ್ ಇಲ್ಲ, ಅವು ಕಡಿಮೆನೇ, ಬೆರಳೆಣಿಕೆ. ನನ್ನ ಹಸ್ಬೆಂಡೇ ನನಗೆ ಫ್ರೆಂಡ್ ಅಂತ ಹೇಳ್ಬೋದು. ಅವರು ಟೀ ಕುಡಿದು ಊಟ ಎಲ್ಲ ಮುಗಿಸಿ ಟೀ ಕುಡಿದು ಹೋದರು. ಅವರು ಹೋದ್ಮೇಲೆ ಇವಾಗ ನಾನು ಅಡುಗೆ ಮನೆ ಬಂದಿದ್ದೀನಿ. ಇದು ನೋಡಿ, ಒಂದು 2 ತಿಂಗಳಿಂದ ಒಂದು ಫೋನ್ ತೊಗೊಂಡಿದ್ರು ನನ್ನ ಹಸ್ಬೆಂಡ್. ಆ ಫೋನಿಗೆ ಅದೊಂದು ಗಿಫ್ಟ್ ಬಂದಿತ್ತು. ಹಾಗೆಯೇ ಇವತ್ತು ನನ್ನ ಹಸ್ಬೆಂಡ್ ಹೊಡೆದಾಕಿದ್ರು. ಬಾಟ್ಲಿಗೆ ಉಪ್ಪು ಹಾಕತ್ತೀನಿ ಅಂತ ಹೇಳ್ಬಿಟ್ಟು ಪಿಂಗಾಣಿನ ತೆಗೆದ್ರು. ಅದೇನಾಯಿತು ಅಂದರೆ ಪಿಂಗಾಣಿದು ಬೌಲ್ದು ಮುಚ್ಚಳ ಅದನ್ನು ಸಡನ್ನಾಗಿ ಕೆಳಗೆ ಬಿಟ್ಬಿಟ್ರು. ಅದು ಒಡೆದೋಯ್ತು. ಅದನ್ನು ಬಿಸಾಕಬೇಕು. ಬೌಲು, ಉಪ್ಪಿನ ಡಬ್ಬದ ಬೌಲು ಚೆನ್ನಾಗಿದೆ, ಮುಚ್ಚಳ ಮಾತ್ರ ಒಡೆದೋಯ್ತು. ಹಾಗೆ ಬಾಕ್ಸ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೆಲ್ಲೋ ಕಂಪ್ನಿದು ಬರುತ್ತಲ್ವ ಅದು. ಇದೊಂದು ಆ ಥರದ್ದು ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅಂದರೆ ಮುರಿದೋದ್ರೆ ಬೇಕಾಗುತ್ತೆ ಅಂತೇಳಿ. ನೋಡಿ ಅಲ್ಲಿ ಕ್ಲೋಸ್ ಮಾಡೋದಿದೆಯಲ್ವಾ, ಅದು ನನಗೆ ಇಟ್ಬಿಟ್ಟಿದೆ, ತೋರಿಸೇ ಇರಲಿಲ್ಲ ನಿಮಗೆ. ಹಾಗಾಗಿ ತೋರಿಸೋಣ ಅಂಥೇಳಿ. ತನಗಾಯಿತು ಲಂಚ್ ಬಾಕ್ಸ್ ಅಂತೇಳಿ ಫೋನ್ ಜೊತೆಗೆ ಬಂದಿದ್ದಿದ್ದು. ಇದನ್ನು ಇವಾಗ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂಥೇಳಿ. ಅದನ್ನು ಯೂಸ್ ಮಾಡೋಕ್ಕೆ ಬೇಕು, ಅದನ್ನು ತೊಳೆದ್ಬಿಟ್ಟು ಎತ್ತಿಡೋಣ ಅಂಥೇಳಿ ಇನ್ನು ಪಾತ್ರೆ ತೊಳೆಯೋ ಕೆಲಸನ ಶುರು ಮಾಡಿದ್ದೀನಿ. ಈಗ ಪಾತ್ರೆ ತೊಳೆಯೋದು ಅಂದರೆ ಅದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಎಲ್ಲ ಒಂಥರ ಅಂಟಂಟು ಥರ ಅನಿಸುತ್ತೆ. ಇದು ಗಾಳಿನೂ ಅಂದರೆ ಕಿಟಕಿ ಓಪನ್ ಮಾಡ್ತೀನಿ, ಆದರೂ ಕೂಡ ಜಿಡ್ಡು ಹಾಗೇ ಇರುತ್ತಲ್ವ, ಸಖತ್ತು ಒಂಥರ ಅಂಟಂಟು ಆಗ್ತಾ ಇರುತ್ತೆ. ಹಂಗಾಗಿ ತೊಳೆದಿರೋದೆಲ್ಲ ಹಾಲಲ್ಲಿ ಗುಡಿಸಿ ಎಲ್ಲ ಇದು ಮಾಡಿದ್ದೆ, ಅಲ್ಲೆಲ್ಲ ಹಾಲಲ್ಲೇ ಎಲ್ಲ ಜೋಡಿಸ್ತಾ ಇದ್ದೀನಿ. ಎಲ್ಲ ಅಲ್ಲಿ ಜೋಡಿಸಿ ಸ್ವಲ್ಪ ಇಲ್ಲಿ ಪಾತ್ರೆ ಸ್ಟ್ಯಾಂಡಲ್ಲಿ ಜೋಡಿಸ್ತಾ ಇದ್ದೀನಿ. ಪಾತ್ರೆ ಸ್ಟ್ಯಾಂಡಿಂದು ಒಂದು ದಿವಸ ತೆಗೆದ್ಬಿಟ್ಟು ಅದನ್ನು ಸಪ್ರೇಟಾಗಿ ತೊಳಿತೀನಿ. ಇನ್ನು ಮೇಲೆಲ್ಲ ಧೂಳು ತೆಗೆದಿಲ್ಲ ನಾನು, ಯಾಕಂದರೆ ಇಲ್ಲಿರೋ ಪಾತ್ರೆಗಳನ್ನು ಏನಿದೆ ಬೌಲ್ಗಳೆಲ್ಲ ಏನಿರುತ್ತೆ ಅದನ್ನು ತೊಳೆದು ಕೆಳಗಡೆ ಕಬೋರ್ಡು ಇದೆಯಲ್ವ ಅಡುಗೆ ಮನೆಯದು, ಆ ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಕಬೋರ್ಡ್ ಒಳಗಡೆ ಇಟ್ಬಿಟ್ಟು ಕಬೋರ್ಡ್ ಕ್ಲೋಸ್ ಮಾಡಿ ಆಮೇಲೆ ನಾನು ಧೂಳು ತೆಗೆಯೋಣ ಅಂತೇಳಿ. ಫಸ್ಟೇ ಧೂಳು ತೆಕ್ಕೊಂಡು ಎಲ್ಲದನ್ನು ಒಟ್ಟಿಗೆ ಇದು ಮಾಡ್ಬೋದಿತ್ತು. ಮೇಲಿರೋ ಐಟಮ್ಸ್ಗಳು ತೆಗೆಯೋದಿದೆ, ಅದು ನನಗೆ ಮೇಲೆ ಹತ್ತಿ ತೆಗೆಯೋದಕ್ಕಾಗಲ್ಲ. ಹಾಗಾಗಿ ನನ್ನ ಹಸ್ಬೆಂಡೇ ಬರಬೇಕು. ನೋಡಿ ಇದೆಲ್ಲ ತೊಳೆದಿದ್ದೀನಿ, ಇನ್ನು ಇಷ್ಟು ತೊಳೆದು ಇನ್ನು ಗಾಜು ಬೌಲ್ಗಳು ಇನ್ನೂ ಇದೆ, ಅದನ್ನು ಸ್ವಲ್ಪ ಬೇರೆ ಬೇರೆ ಬೌಲ್ಗಳಿಗೆಲ್ಲ ಹಾಕಿ ಇನ್ನು ಇಟ್ಕೊಂಡಿದ್ದೀನಿ. ಒಣಗಿದಂಗೆ ಹಂಗಂಗೆ ಜೋಡಿಸಿ ಇಡ್ತಾಯಿದ್ದೀನಿ ನಾನು. ಟೈಮಲ್ಲೇ ನೋಡ್ಬೋದು, ಟೈಮ್ ಆಗೇ ಹೋಯ್ತು, 5:15 ಆಗೋಯ್ತು. ತನೂ ಬಂದಿದ್ಲು ಟ್ಯೂಷನಿಂದ, ಸ್ಕೂಲಿಂದ ಬಂದಿದ್ಲು. ಈಗ ಟ್ಯೂಷನಿಗೆ ಹೋಗೋದಕ್ಕೆ ಅವಳು ರೆಡಿ ಆಗ್ತಿದ್ದಾಳೆ. ಇವತ್ತು 7:15 ಟ್ಯೂಷನ್ನು. ಒಂದೊಂದು ದಿವಸ 6 ಗಂಟೆಯಿಂದ 9 ಗಂಟೆ ತನಕ ಇರುತ್ತೆ, ಅಂದರೆ 2 ಕ್ಲಾಸ್ ಇರುತ್ತೆ. ಒಂದೊಂದು ದಿವಸ 1:15 ಗಂಟೆ ಇರುತ್ತೆ ಅಷ್ಟೇ. 1:15 ಗಂಟೆ ಇದ್ದ ದಿವಸ ಏನು ಅವಳಿಗೇನು ಸುಸ್ತು ಅನಿಸಲ್ಲ. ಬಟ್ 3 ಅವರ್ ಇರುತ್ತಲ್ವ, ಅವತ್ತು ಅವಳು ತುಂಬಾ ಸುಸ್ತು ಅಂತಿರ್ತಾಳೆ. ಅಂದರೆ ಬೇರೆ ಏನು ಕೆಲಸ ಮಾಡೋದಕ್ಕೆ ಆ್ಯಕ್ಟಿವ್ ಆಗಿ ಇರಲ್ಲ. ಸ್ಕೂಲು ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಸಾಕಪ್ಪ ಅನಿಸ್ತಾ ಇರುತ್ತೆ ಅವಳಿಗೂ. ನಿಧಾನವಾಗಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್, ನಿಜವಾಗ್ಲೂ. ಅಲ್ಲೊಂದು ಸ್ವಲ್ಪ ಕೆಲಸ ಮಾಡೋದು, ಇಲ್ಲೊಂದು ಸ್ವಲ್ಪ ಕೆಲಸ ಮಾಡೋದು, ಆ ಥರ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟಷ್ಟು ಮಾಡೋದು. ನನಗಂತೂ ಸಾಕಪ್ಪ ಅನ್ನಿಸ್ಬಿಡ್ತು. ಇಷ್ಟಕ್ಕೇ ತೊಳೆದು ಸಾಕಾಗೋಯ್ತು. ನಿಂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು ನಿಂತ್ಕೊಂಡಷ್ಟು ಕಾಲಿಗೆ ಭಾರ ಬೀಳುತ್ತಲ್ವ, ಪೇಯ್ನ್ ಆಗುತ್ತೆ. ಈಗ ತೊಳೆದಿರೋದೆಲ್ಲ ಹಾಲಿಗೆ ತಂದು ಫ್ಯಾನ್ ಹಾಕ್ಬಿಟ್ಟು
ಎಲ್ಲ ಹಾಲಲ್ಲಿ ಜೋಡಿಸಿಡ್ತಾ ಇದ್ದೀನಿ. ಬೌಲ್ಗಳು, ಬಾಟ್ಲುಗಳು ಆ ಥರದ್ದೆಲ್ಲ ಒಣಗೊಣಗಿದಂಗೆ ರೇಷನ್ನು ಕೂಡ ತುಂಬಿ ನಾನು ಹೇಳಿದ್ನಲ್ಲ ಕಬೋರ್ಡು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಬೋರ್ಡ್ ಒಳಗಡೆ ಎಲ್ಲ ಜೋಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕಬೋರ್ಡ್ ಒಳಗಡೆ ಸುಮಾರು ಐಟಮ್ಸ್ ಇದೆ. ಬೇಕಾಗಿರೋದು ಐಟಮ್ಸ್, ಬೇಡದಿದ್ದು ಅಂದರೆ ಸದ್ಯಕ್ಕೆ ಯೂಸ್ ಆಗದಿದ್ದಂಥ ಐಟಮು ಅದನ್ನೆಲ್ಲ ತೆಗೆದು ಸ್ವಲ್ಪ ಎತ್ತಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೊಂದು ವರ್ಷದ ತನಕ ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್. ಯಾವುದು ಅಂದರೆ ಸಣ್ಣ ಸಣ್ಣದು ಕೆಳಗಿರೋದೆಲ್ಲ ಕ್ಲೀನ್ ಮಾಡ್ಕೋತೀನಿ. ಇನ್ನು ಒಂದು ವರ್ಷದ ತನಕ ಡೀಪ್ ಕ್ಲೀನ್ ಎಲ್ಲ ಮಾಡೋಕ್ಕೋಗಲ್ಲ. ಯಾಕಂದರೆ ತನ್ನದು ಇನ್ನೇನು 10th ಮುಗಿದ್ಮೇಲೆ ಇನ್ನು ಈ ಮನೇಲಿರ್ತೀವೋ ಇಲ್ಲ ಬೇರೆ ಮನೆಗೆ ಹೋಗ್ತೀವೋ, ಊರಿಗೆ ಹೋಗ್ತೀವೋ ನನಗೆ ಗೊತ್ತಿಲ್ಲ ಮುಂದಿನ ಪ್ಲ್ಯಾನ್ ಏನು ಅಂತೇಳಿ. ನನ್ನ ಹಸ್ಬೆಂಡು ಒಂದೊಂದು ಸತಿ ಊರಿಗೆ ಹೋಗೋಣ ಅಂತಲೇ ಹೇಳ್ತಾರೆ. ಒಂದೊಂದು ಸತಿ ಒಂದೊಂದು ಥರ ಮನಸ್ಸಿರುತ್ತೆ. ನೋಡೋಣ, ತನ್ನದೆಲ್ಲ 10th ಮುಗಿದ್ಮೇಲೆ ಅವಳಿಗೆ ಎಲ್ಲೆಲ್ಲಿ ಕಾಲೇಜು ಸಿಗುತ್ತೆ ಏನು ಅಂತೆಲ್ಲ ನೋಡಿ ಆಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡಿ ಅಲ್ಲಿ ಕಬೋರ್ಡ್ ಏನಿದೆ ಅಲ್ಲಿರೋ ಐಟಮ್ಸ್ ಎಲ್ಲ ತೆಗೆದು ಈಗ ಅದನ್ನು ತೊಳೆಯೋದಕ್ಕೆ ಮೇಲಿರೋದೆಲ್ಲ ತೆಗೆದೆ. ಅಂದರೆ ಮೇಲಿರೋದಂದರೆ ಬೌಲ್ಗಳು, ರೇಷನ್ ಡಬ್ಬಗಳು ಅವನ್ನೆಲ್ಲ ತೊಳೆದಿದ್ದಾಯಿತು. ಇನ್ನು ಈ ಕಬೋರ್ಡ್ ಒಳಗಡೆ ಇರೋದನ್ನೆಲ್ಲ ತೆಗಿತೀನಿ. ಅಲ್ಲಿ ಏನಾಗಿದೆ ಅಂದರೆ ಜಿರ್ಲೆಗೆ ಅಂತ ಹೇಳ್ಬಿಟ್ಟು ನಾನು ಹಿಟ್ಟು ಬರುತ್ತಲ್ಲ ಅದನ್ನೊಂಥರ ಅಂಟಿಸೋದು, ಅದನ್ನೆಲ್ಲ ಅಂಟಿಸಿದ್ದೆ. ಅಲ್ಲಿ ಆದ್ರೂ ಒಂದೊಂದು ಸಣ್ಣದು ಜಿರ್ಲೆಗಳಿದೆ. ನನಗೆ ಈ ಜಿರ್ಲೆ ಕಾಟನೇ ಸಾಕಪ್ಪ ಅನಿಸ್ಬಿಟ್ಟಿದೆ ನಿಜವಾಗ್ಲೂ. ನಾವು ಮುಂಚೆ ಇದ್ದಿದ್ದು ಮನೆಯಲ್ಲಿ ಒಂದೇ ಒಂದು ಜಿರ್ಲೆ ಇರಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಒಂದು ಸತಿ ಏನೋ ಮುಂಚೆನೇ ಸ್ಟಾರ್ಟಿಂಗೇ ಒಂದು ಗಮ್ ಥರ ಅಂಟಿಸೋದು ಮೆಡಿಕಲಿಂದ ತಂದು ಅಂಟಿಸಿದ್ದು ಅಷ್ಟೇ. ನಾನು ಮನೇಲಿ 2 ವರ್ಷ 2.5 ವರ್ಷ ತನಕ ಏನೋ ಇದ್ನಲ್ವ, ಒಂದೇ ಒಂದು ಜಿರ್ಲೆ ಕೂಡ ಇರಲಿಲ್ಲ, ಕಾಣಿಸ್ಲಿಲ್ಲ ನನಗೆ. ಈ ಮನೆಯಲ್ಲಿ ಸ್ಟಾರ್ಟಿಂಗ್ ಬಂದಾಗಲೇ ಜಿರ್ಲೆ ನೋಡಿದ್ದು. ಈ ಮನೆಗೆ ಬಂದ ಸ್ಟಾರ್ಟಿಂಗಲ್ಲೇ ಹಿಟ್ಟು ಬರುತ್ತಲ್ವ, ಸ್ಪ್ರೇ ಗನ್ನು, ಅಂದರೆ ಮನೆಗೆ ಬರೋದಕ್ಕಿಂತ ಮುಂಚೆನೇ ಆ ಹಿಟ್ಟಿಂದು ಏನಿರುತ್ತೆ ಅದನ್ನು ತೊಗೊಂಬಂದು ಪೇಂಟ್ ಆದಮೇಲೆ ಬಂದು ಮನೆ ಕ್ಲೀನ್ ಮಾಡುವಾಗ ಎಲ್ಲ ಹಿಟ್ಟು ತಂದೆಲ್ಲ ಒಡೆದು ಬಂದ್ವಿ. ಆದರೂ ಕೂಡ ಒಂದು 2-3 ತಿಂಗಳು ಅಷ್ಟೊತ್ತಿಗೆ ಮತ್ತೆ ಜಿರ್ಲೆಗಳು ಸ್ಟಾರ್ಟ್ ಆಯಿತು. ಆವಾಗ ಮತ್ತೆ ಮೆಡಿಕಲಿಂದ ಒಂದು ಅಂಟಿಸೋದು ಬರುತ್ತಲ್ಲ ಅದು ತಂದೆ. ಸ್ವಲ್ಪ ಸ್ವಲ್ಪ ಕಡಿಮೆ ಆಯಿತು, ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಮತ್ತೆ ಇವಾಗ ಶುರುವಾಗಿದೆ. ಮತ್ತೆ ಒಂದು 15 ದಿವಸ ಊರಿಗೆ ಹೋಗೋದಕ್ಕಿಂತ ಮುಂಚೆ ಹಿಟ್ಟದು ಗಮ್ ಬರುತ್ತಲ್ವ, ಆ ಥರದ್ದನ್ನ ಅಂಟಿಸೋದು, ಅದನ್ನು ತಂದು ಅಂಟಿಸಿದ್ದೀನಿ. ನೋಡಿದ್ರೆ ಅಡ್ವರ್ಟೈಸಲ್ಲಿ ತೋರಿಸ್ತಾರೆ ಒಂದು ಸೊಳ್ಳೆ ಹೋಗಿ ಎಲ್ಲ ಸೊಳ್ಳೆನೂ ಸಾಯಿಸುತ್ತೆ ಅಂತೇಳಿ. ಇದು ಸುಮ್ಮನೆ ತೋರಿಸ್ತಾರೆ ಅಂತ ಅನಿಸುತ್ತೆಪ್ಪ ನನಗೇನ. ಒಂದು ಸೊಳ್ಳೆ ಅಂತೀನಿ, ಒಂದು ಜಿರ್ಲೆನೂ ಹೋಗಿ ಇನ್ನೊಂದು ಅಷ್ಟು ಜಿರ್ಲೆಗಳನ್ನ ಸಾಯಿಸುತ್ತೆ ಅಂತ ತೋರಿಸ್ತಾರೆ. ಇಲ್ಲಿ ನೋಡಿದರೆ ಜಿರ್ಲೆಗಳು ನೋಡಿದರೆ ಹಂಗೆ ಒಂದೊಂದು ಸಣ್ಣದು ಹಂಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಮತ್ತೊಂದು ಸತಿ ಜಿರ್ಲೆದನ್ನ ತಂದುಬಿಟ್ಟು ನೀಟಾಗಿ ಅಂಟಿಸ್ಬಿಟ್ಟು ಎಲ್ಲ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಿರ್ಲೆದಿದೆ, ಇನ್ನೂ ಒಂದು ಸ್ವಲ್ಪ ಇದೆ, ಅದನ್ನೇ ಅಂಟಿಸ್ಬೇಕು. ಸೈಡಿಗೆಲ್ಲ ಅಂಟಿಸ್ಬಿಟ್ಟು ಜೋಡಿಸ್ಬೇಕು. ಅಲ್ಲಿರೋದೆಲ್ಲ ಇವಾಗ ತೆಗೆದು ಇನ್ನು ಅದನ್ನು ಜೋಡ್ಸೋಕ್ಕೆ ಶುರು ಮಾಡ್ತೀನಿ ಒರೆಸ್ಕೊಂಡು.
ಮಸಾಲ ಡಬ್ಬಕ್ಕೆಲ್ಲ ತುಂಬಿದೆ. ಹಾಗೆ ಸ್ವಲ್ಪ ರೇಷನ್ ಎಲ್ಲ ಕೂಡ ತುಂಬಿದ್ದೀನಿ. ಇನ್ನು ರೇಷನ್ ಎಲ್ಲ ತುಂಬೋದಿದೆ. ಹಾಗೇನೆ ಎಲ್ಲ ಸ್ವಲ್ಪ ಟಿಪಾಯ್ ಮೇಲೇ ಇಟ್ಟಿದ್ದೀನಿ. ಸಣ್ಣ ಪುಟ್ಟ ರೇಷನ್ಗಳನ್ನೆಲ್ಲ ಅದನ್ನೆಲ್ಲ ತುಂಬಬೇಕು. ಇನ್ನು ಗ್ರಾಸರಿ ಎಲ್ಲ ತರೋದಿದೆ. ಹಾಗೆಯೇ ಇಲ್ಲಿ ಕಬೋರ್ಡ್ ಒಳಗಡೆ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆಲ್ಲ ಆದಮೇಲೆ ನೀಟಾಗಿ ಎಲ್ಲ ತುಂಬಿಟ್ಟಿದ್ದಂಥ ರೇಷನಿಂದು ಡಬ್ಬ ತೊಳೆದಿದ್ದೆ ಅಲ್ವಾ, ಎಲ್ಲದನ್ನು ತೆಗೆದಿದ್ರೊಳಗಡೆ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಮೇಲೆ ಜೋಡಿಸ್ಕೋತೀನಿ. ಸದ್ಯಕ್ಕೆ ಧೂಳಿನ್ನೂ ತೆಗೆದಿಲ್ವಲ್ಲ, ಹಂಗಾಗಿ ತೊಳೆದು ಎಲ್ಲ ಇದರೊಳಗಡೆ ನೀಟಾಗಿ ಒಂದರೊಳಗೊಂದು ಅಂತ ಪಾತ್ರೆಗಳನ್ನ ಮತ್ತು ರೇಷನ್ನು ಎಲ್ಲದನ್ನು ಜೋಡಿಸಿಟ್ಕೊಂಡ್ರೆ ಆಮೇಲೆ ಧೂಳು ತೆಗೆದು ಈ ಟೈಲ್ಸ್ನೆಲ್ಲ ಕ್ಲೀನಾಗಿ ಉಜ್ಜಿ ಒರೆಸಿ ಎಲ್ಲ ಮಾಡಿ ಆದಮೇಲೆ ಆಮೇಲೆ ಎಲ್ಲ ಮೇಲೆ ಯಾವ್ದಾವ್ದು ಮೇಲೆ ಬೇಕು, ಯಾವ್ದಾವ್ದು ಕೆಳಗೆ ಬೇಕು ಅದನ್ನೆಲ್ಲ ನೋಡಿಬಿಟ್ಟು ಜೋಡಿಸ್ಕೊಳ್ಳೋದು ಸರಿಯಾಗುತ್ತೆ. ಇದನ್ನೆಲ್ಲ ಮತ್ತೆಲ್ಲ ನೀಟಾಗಿ ವಾಶ್ ಮಾಡಿ ಅವನ್ನಷ್ಟೇ ಒಣಗಿಸ್ಬಿಟ್ಟು ಒಳಗಿಟ್ಟಿದ್ದೀನಿ. ಇನ್ನೂ ತೊಳೆಯೋದಿದೆ ಫ್ರೆಂಡ್ಸ್. ಇದರಲ್ಲಿ ನೋಡಿ ಇವನ್ನೆಲ್ಲ ಇನ್ನು ಬೇರೆ ಇದಕ್ಕೆ ಬೌಲ್ಗಳಿಗೆಲ್ಲ ಹಾಕಿ ತೊಳಿಬೇಕು. ಮೇಲಿದ್ದೆಲ್ಲ ತೆಗೆದು ಇನ್ನೂ ಸ್ವಲ್ಪ ತೆಗಿಯೋದಿದೆ ಮೇಲೆ. ಇನ್ನು ಈ ಕಡೆ ಸೈಡು ಸ್ವಲ್ಪ ತೆಗಿಯೋದಿದೆ. ಇನ್ನು ಬೇಜಾನ್ ಕೆಲಸ ಇದೆ. ಇನ್ನು ಸ್ವಲ್ಪ ಬಾಟ್ಲುಗಳು ಅದು ಇದು ಎಲ್ಲ ತೊಳೆದು ಒಣಗಾಕೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿರೋ ರೇಷನ್ ಎಲ್ಲ ಈ ಬಾಟ್ಲುಗಳಿಗೆ ಶಿಫ್ಟ್ ಮಾಡಿಬಿಟ್ಟು ಆಮೇಲೆ ಆ ಬಾಟ್ಲುಗಳನ್ನೆಲ್ಲ ತೊಳೆಯೋದಕ್ಕೆ ಸರಿ ಆಗುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ, ಅಷ್ಟೊಂದು ಕೆಲಸ ಮಾಡಿದ್ದೀನಿ ನಿಜವಾಗ್ಲೂ. ಹಾಗೆಯೇ ಈ ಚೀಲದಲ್ಲಿ ಬೇಡದಿಲ್ದಿರೋ ಪಾತ್ರೆಗಳನ್ನೆಲ್ಲ ತುಂಬ್ತಾ ಇದ್ದೀನಿ. ಅಂದರೆ ಜಾಸ್ತಿ ನಾನು ಅಷ್ಟೊಂದು ಯೂಸ್ ಮಾಡಲ್ವಲ್ಲ ಅಂತ ಪಾತ್ರೆ ಎಲ್ಲ ತುಂಬ್ತಾ ಇದ್ದೀನಿ. ಇನ್ನೂ ತುಂಬೋದಿದೆ, ನೋಡಬೇಕು.